ಸೊ ನೀವು ಕನ್ನಡ ಹಾಡು ಯಾವುದಾದ್ರೂ ತುಂಬ ಇವಾಗ ಕೇಸರಿಯ ಹಾಡಿದ್ರಿ, ಬಟ್ ಮೂಲತಃ ಕನ್ನಡದ್ದು ಯಾವುದಾದ್ರೂ ಪ್ರಯೋಗ ಮಾಡಿದ್ದೀರಾ? ಒಂದು ಸಪ್ತಸಾಗರದ ಆಚೆ ಎಲ್ಲೋ ಹಾಡು ಇದು ಮಾಡಿದ್ದೆ. ಓಕೆ. ಇನ್ನೊಂದು ಜೀವ ಹೂವಾಗಿದೆ ಎಲ್ಲಾನು ಮಾಡಿದ್ದೆ. ಸಪ್ತಸಾಗರ ಮೂವಿನಾ ಅಥವಾ ಹಾಡ? ಮೂವಿದು ಹಾಡು. ಓಕೆ. ಕ್ಯಾನ್ ಐ ಸಿಂಗ್ ದಟ್? ಎಸ್. ನೀವು ಹಾಡೋದು ಕೇಳೋದುಂಟೆ, ನಾವು ಅದನ್ನು ಸವಿದೇ ಇರೋದುಂಟೆ. ಸಮಷ್ಟಿ ಇವಾಗ ಸಪ್ತಸಾಗರದ ಆಚೆ ಸಾಂಗ್ ನಮ್ಮೆಲ್ರಿಗೋಸ್ಕರ ಕನ್ನಡದ್ದನ್ನು ಸಂಸ್ಕೃತದಲ್ಲಿ ಹಾಡ್ತಾರೆ. ಓಕೆ, ರೆಡಿ? ಎಸ್. ಓಕೆ, ನಾವಂತೂ ಫುಲ್ ರೆಡಿ ಆಗಿ ಕೂತಿದ್ದೀವಿ ಅಲ್ರಿ. ಓಕೆ, ಪ್ಲೀಸ್ ಗೋ ಹೆಡ್. 1 2 3 ಸ್ಟಾರ್ಟ್. ನದಿಯೇ ಹಿಮೇ ಹೃದಯೇ ತವ ಕೃತೇಹಂ ಪ್ರತೀಕ್ಷೆ ಸತತಂ ತವಾಗಮನಂ ಆದಿನಮಹಂ ಸಮೀಕ್ಷೆ ಸಪ್ತಸಾಗರಾದುತ್ತರಮಹಂ ತ್ವಯಿ ಮೇಲಿತುಂ ಆಶಾಸೇಹಂ. ಎಸ್, ಲವ್ಲಿ. ಎಸ್. ಇದು ಅಂದರೆ ಹೆಂಗೆ ಅದು ಅರ್ಥಗಳ ಹುಡುಕೋದು? ಎಸ್, ತುಂಬ ಸಿಮಿಲಾರಿಟೀಸ್ ಕೂಡ ಇದೆ ನಾವು ಅಬ್ಸರ್ವ್ ಮಾಡಿದ್ರೆ. ಹೌದು. ಸೊ ಸಪ್ತಸಾಗರದ ಆಚೆ ಎಲ್ಲೋ, ಸಪ್ತಸಾಗರಾದ ಉತ್ತರಂ ಅಹಂ, ನಿನ್ನ ಸೇರುವ ಆಸೆ, ತ್ವಯಿ ಮೇಲಿತುಂ ಆಶಾಸೆ. ಸೊ ಈ ರೀತಿ ತುಂಬ ಸಿಮಿಲಾರಿಟೀಸ್ಗಳೆಲ್ಲ ಇದೆ. ಲವ್ಲಿ. ಸುಮಾರು ದಿವಸ ಆಯಿತು ಹಾಡಿ. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ. ನೀವು ಮನೇಲಿದ್ದಾಗ ಸಂಸ್ಕೃತ ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ, ಏನು ಮಾತಾಡ್ತೀರಿ? ಒಂದೊಂದು ಸರ್ತಿ ಅಂದರೆ ಯಾರೋ ರಿಲೇಟಿವ್ ಬಂದಿರ್ತಾರೆ ಅಥವಾ ಅವ್ರ ಎದುರುಗಡೆ ಏನೋ ಸೀಕ್ರೆಟಾಗಿ ಮಾತಾಡಬೇಕು ಅಂದರೆ ಪಟ್ ಅಂತ ಸಂಸ್ಕೃತದಲ್ಲಿ ಸ್ವಿಚ್ ಆಗಿಬಿಡ್ತೀವಿ ನಾವು. ಸೀಕ್ರೆಟ್ ಕೋಡ್. ಹೌದು, ಗುಡ್ ಐಡಿಯಾ. ಸಂಸ್ಕೃತ ಕಲ್ತಂಗೂ ಆಗತ್ತೆ, ನಮ್ದೊಂದು ಸೀಕ್ರೆಟ್ ಲ್ಯಾಂಗ್ವೇಜು ಇರುತ್ತೆ. ಹೌದೌದು. ಸೊ ಅಣ್ಣನೂ ಸ್ವಲ್ಪ ಮಾತಾಡ್ತಾನೆ, ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ಮಾತಾಡ್ತಾರೆ. ಓಕೆ. ಸೊ ಪಟ್ಟಂತ ಸ್ವಿಚ್ ಆಗೋಷ್ಟು ಮ್ಯಾನೇಜಬಲ್ ಮಾಡ್ತಾರೆ ಎಲ್ಲರೂ. ಫ್ರೆಂಡ್ಸ್ ಜೊತೆನೂ ಹಾಗೆ. ಹೊರಗಡೆ ಎಲ್ಲೋ ಹೋಗ್ತಾ ಇರುವಾಗ ಎಲ್ಲೋ ಒಂದು ಯಾರ್ದೋ ಬಗ್ಗೆ ಹಿಂಗೆ ಚುಡಾಯಿಸ್ಬೇಕು ಅಥವಾ ಏನೋ ಒಂದು ಕಾಮಿಡಿ ಮಾಡಬೇಕು ಅಂದರೆ ಪಟ್ಟಂದೆ ಸಂಸ್ಕೃತದಲ್ಲಿ ಸ್ವಿಚ್ ಮಾಡಿ ಜೋಕ್. ಸೊ ಈ ಥರ ದಿಸ್ ಇಸ್ ದಿ ಭಾಷೆ ಕಲ್ತಂಗೂ ಆಯಿತು, ಸೀಕ್ರೆಸಿ ಮೇಂಟೈನ್ ಮಾಡ್ದಂಗೂ ಆಯಿತು. ಹೌದು. ಓಕೆ. ತುಂಬ ವಿಚಿತ್ರ ಅನ್ನೋ ಅರ್ಥದ ಯಾವುದಾದ್ರೂ ಪದ ಇದೆಯಾ? ಹಾಂ, ಖಂಡಿತ ಇದೆ. ಈಗ ಯಾರಿಗಾದ್ರೂ ಹೇ ಮೂರ್ಖ ಅಂತ ಬೈಬೇಕಿದ್ರೆ ಹೇ ಭಾಂಡ ಅಂತ ಕರೀತಾರೆ. ಇನ್ನೊಂದು ಕೂಷ್ಮಾಂಡ ಅಂತ ಕರೀತಾರೆ. ಕೂಷ್ಮಾಂಡ ಅಂದರೆ ಆ್ಯಕ್ಚುಲಿ ಕುಂಬಳಕಾಯಿ, ಬಟ್ ಅದಕ್ಕೆ ಇನ್ನೊಂದು ಅರ್ಥ ಇವಾಗ ಡಬಲ್ ಎರಡೆರಡು ಅರ್ಥ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಕೂಷ್ಮಾಂಡ ಅಂತ ಹೇಳಿದ್ರೆ ತಲೆಯಲ್ಲಿ ಏನೂ ಇಲ್ಲದೆ ಇರೋನು, ಖಾಲಿ ಇರೋನು ಅಂತ ಹಾಗೆ. ಸೊ ಆ ರೀತಿ ಎಲ್ಲ ಇದೆ. ಓಕೆ, ತುಂಬಾ ಇದೆ ಆ ಥರ. ಹಾಗಾದ್ರೆ ಇನ್ಮೇಲೆ ಸಮಷ್ಟಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಫುಲ್ ತಲೆ ಎಲ್ಲ ಕಿವಿ ಆಗಿಸ್ಕೋಬೇಕು ಅನ್ಸುತ್ತೆ ಅವ್ರೇನು ಮಾತಾಡ್ತಿದ್ದಾರೆ ಅಂತ, ಅಂದ್ರೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಅಂತ ಕಾನ್ಶಿಯಸ್ ಆಗ್ತಾರ ಜನ. ನೀವು ಸಡನ್ ಆಗಿ ಬೇರೆ ಲ್ಯಾಂಗ್ವೇಜಿಗೆ ಸ್ವಿಚ್ ಆಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತಮುತ್ತ ಇರೋರು ಗೊತ್ತಿರೋರು ಅವರು ಸ್ವಿಚ್ ಆಗಿಬಿಡ್ತಾರೆ. ಬಟ್ ಅದರ್ವೈಸ್ ಸುತ್ತಮುತ್ತಿನವರು ಅಷ್ಟು ಇದು ಮಾಡೋಕ್ಕಾಗಲ್ಲ, ಕ್ಯಾಚ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಬಟ್ ಹಂಗೆ ನೋಡಿದ್ರೆ ಕೆಲವೊಂದು ಸರ್ತಿ ದೇ ಕ್ಯಾನ್ ಆಲ್ಸೋ ಕ್ಯಾಚ್, ಯಾಕಂದರೆ ಇಟ್ ಇಸ್ ವೆರಿ ಸಿಮಿಲರ್ ಟು ಇವಾಗಿನ ಭಾಷೆಗಳಿಗೆಲ್ಲ ತುಂಬ ಸಿಮಿಲರ್ ಇದೆ. ಸೊ ಹಾಗಾಗಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಮಾತಾಡುವಾಗ. ಓಕೆ.